ನಮಸ್ಕಾರ. HLO ಜನಗಣತಿ ಆಪ್ ಬಳಸೋದು ಹೇಗೆ ಅಂತ ಯೋಚಿಸ್ತಿದ್ದೀರಾ? ಹಾಗಾದರೆ ಈ ಮಾಹಿತಿ ಖಂಡಿತ ನಿಮ್ಗಾಗಿಯೇ. ಬನ್ನಿ, ಕೆಲವು ಸಿಂಪಲ್ ರೂಲ್ಸ್ ಕಲಿಯೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕೆಲವೇ ನಿಮಿಷಗಳಲ್ಲಿ ಈ ಕೆಲಸದಲ್ಲಿ ಪರಿಣತರಾಗ್ಬೋದು. ಸರಿ, ಎಲ್ಲದಕ್ಕೂ ಮುಂಚೆ ಈ 3 ಸುವರ್ಣ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಡೀ ಜನಗಣತಿ ಕೆಲಸಕ್ಕೆ ಇವೇ ಅಡಿಪಾಯ. ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಉಳಿದದ್ದೆಲ್ಲ ತುಂಬಾನೇ ಸುಲಭ. ಈ 3 ನಿಯಮಗಳೇ ನಮ್ಮ ಗೈಡ್. ಇವುಗಳನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಪ್ನಲ್ಲಿ ಏನ್ ಮಾಡಬೇಕು ಅನ್ನೋದು ತಕ್ಷಣ ಅರ್ಥ ಆಗುತ್ತೆ. ಹಾಗಾದ್ರೆ ಈ ನಿಯಮಗಳನ್ನ ಹೇಗೆ ಅನ್ವಯಿಸೋದು ಅಂತ ನೋಡೋಣ. ಆ 3 ನಿಯಮಗಳನ್ನ ಸರಿಯಾಗಿ ಬಳಸೋಕೆ ಮೊದಲು ನಾವು 3 ಮುಖ್ಯ ಪದಗಳ ಅರ್ಥ ತಿಳ್ಕೋಬೇಕು. ಅದೇ ಕಟ್ಟಡ, ಜನಗಣತಿ ಮನೆ ಮತ್ತೆ ಕುಟುಂಬ. ಇವುಗಳ ನಡುವೆ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ ಬನ್ನಿ. ಮೊದಲನೇದು ಕಟ್ಟಡ. ಇದನ್ನ ಒಂದು ಸಂಪೂರ್ಣ ಸ್ಟ್ರಕ್ಚರ್ ಅಂತ ಅನ್ಕೋಬೋದು. ಸಾಮಾನ್ಯವಾಗಿ ಇದಕ್ಕೆ ಒಬ್ಬರೇ ಮಾಲೀಕರಿರ್ತಾರೆ. ಇದು ನಮ್ಮ ಎಣಿಕೆಯ ಮೊದಲ ಮತ್ತು ಅತಿದೊಡ್ಡ ಯೂನಿಟ್. ಒಂದು ಕಟ್ಟಡದ ಒಳಗೆ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳಿರ್ಬೋದು. ಇದರ ಗುರುತೇನ್ ಗೊತ್ತಾ? ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರತ್ಯೇಕ ಎಂಟ್ರೆನ್ಸ್ ಇರುತ್ತೆ. ಇದೇ ಮುಖ್ಯವಾದ ಪಾಯಿಂಟ್. ಜನಗಣತಿ ಮನೆಯ ಒಳಗೆ ಬರೋದು ಕುಟುಂಬ. ಇದನ್ನ ಹೇಗೆ ಗುರುತಿಸೋದು? ತುಂಬಾ ಸಿಂಪಲ್. ಒಂದೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡುವ ಜನರನ್ನ ಒಂದು ಕುಟುಂಬ ಅಂತ ಪರಿಗಣಿಸ್ತೀವಿ. ನೋಡಿ, ಇದೊಂದು ರೀತಿ ಪಿರಮಿಡ್ ಥರ. ಮೊದಲು ದೊಡ್ಡದಾದ ಕಟ್ಟಡ, ಅದರೊಳಗೆ ಜನಗಣತಿ ಮನೆ, ಆಮೇಲೆ ಕುಟುಂಬ. ಆಪ್ನಲ್ಲಿ ಡೇಟಾ ಎಂಟ್ರಿ ಮಾಡುವಾಗ ಇದೇ ಕ್ರಮವನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಈಗ ಆಪ್ನಲ್ಲಿ ಬರೋ ಅತಿ ಮುಖ್ಯವಾದ ಆಯ್ಕೆ ಇದು ಪುನರಾವರ್ತನೆ ಅಥವಾ ಹೊಸತು. ಯಾವಾಗ ಯಾವುದನ್ನ ಸೆಲೆಕ್ಟ್ ಮಾಡಬೇಕು? ಸಿಂಪಲ್. ಒಂದು ಹೊಸ ಕಟ್ಟಡದ ವಿವರ ಹಾಕ್ತಿದ್ದೀರಾ ಅಂದ್ರೆ ಹೊಸತು ಅಂತ ಕೊಡಿ. ಅದೇ ಕಟ್ಟಡದೊಳಗೆ ಬೇರೆ ಮನೆ ಅಥವಾ ಕುಟುಂಬದ ಮಾಹಿತಿ ಸೇರಿಸ್ತಾ ಇದ್ರೆ ಪುನರಾವರ್ತನೆ ಅಂತ ಸೆಲೆಕ್ಟ್ ಮಾಡಿ. ಈ ವ್ಯತ್ಯಾಸ ಗೊತ್ತಾದ್ರೆ ಅರ್ಧ ಕೆಲಸ ಮುಗಿದ ಹಾಗೆ. ಓಕೆ, ಥಿಯರಿ ಎಲ್ಲ ಅರ್ಥ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಫೀಲ್ಡಲ್ಲಿ ಸಾಮಾನ್ಯವಾಗಿ ಎದುರಾಗೋ 3 ಸನ್ನಿವೇಶಗಳನ್ನ ತಗೊಂಡು ನಮ್ಮ 3 ಸುವರ್ಣ ನಿಯಮಗಳು ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಸನ್ನಿವೇಶ. ಇದು ತುಂಬಾ ಕಾಮನ್. ಸುಮಾರು 90% ಮನೆಗಳು ಇದೇ ರೀತಿ ಇರುತ್ತೆ. ಒಂದು ಕಟ್ಟಡ, ಒಂದೇ ಎಂಟ್ರೆನ್ಸ್, ಒಂದೇ ಕುಟುಂಬ. ಇದು ತುಂಬಾ ಸರಳ. ಜನಗಣತಿ ಮನೆಗೆ ಹೊಸತು ಅಂತ ಸೆಲೆಕ್ಟ್ ಮಾಡಿ ಎಲ್ಲಾ ಪ್ರಶ್ನೆಗಳನ್ನ ಭರ್ತಿ ಮಾಡಿದ್ರೆ ಆಯ್ತು, ಅಷ್ಟೇ. ಈಗ ಎರಡನೇ ಸನ್ನಿವೇಶ. ಒಂದೇ ಬಿಲ್ಡಿಂಗ್, ಆದ್ರೆ 2 ಬೇರೆ ಬೇರೆ ಕುಟುಂಬಗಳು, 2ಕ್ಕೂ ಬೇರೆ ಬೇರೆ ಬಾಗಿಲುಗಳು. ಇದು ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು, ಆದ್ರೆ ತುಂಬಾ ಸುಲಭ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಮೊದಲನೇ ಕುಟುಂಬದ ಮಾಹಿತಿ ಹಾಕಿದ್ಮೇಲೆ 2ನೇ ಕುಟುಂಬಕ್ಕೆ ಕಟ್ಟಡವನ್ನ ರಿಪೀಟ್ ಮಾಡ್ತೀವಿ. ಆದ್ರೆ ಪ್ರವೇಶದ್ವಾರ ಬೇರೆ ಇರೋದ್ರಿಂದ ಜನಗಣತಿ ಮನೆಗೆ ಮಾತ್ರ ಹೊಸತು ಅಂತ ಕೊಡ್ತೀವಿ. ಅರ್ಥ ಆಯ್ತಲ್ವಾ? ಮೂರನೇ ಸನ್ನಿವೇಶ. ಇದು ಹಳ್ಳಿ ಕಡೆ ಹೆಚ್ಚಾಗಿ ಕಾಣಸಿಗುತ್ತೆ. ಒಂದೇ ಕಟ್ಟಡ, ಒಂದೇ ಬಾಗಿಲು, ಆದ್ರೆ ಒಳಗೆ 2 ಬೇರೆ ಬೇರೆ ಕುಟುಂಬಗಳು ತಮ್ಮ ತಮ್ಮ ಅಡಿಗೆ ಮನೆ ಇಟ್ಕೊಂಡಿರ್ತಾರೆ. ನಮ್ಮ 3ನೇ ಸುವರ್ಣ ನಿಯಮ ನೆನ್ಪಿದ್ಯಾ? ಕುಟುಂಬ ಅಂದ್ರೆ ಅಡಿಗೆ ಮನೆ. ಇಲ್ಲಿ ಕಟ್ಟಡ ಮತ್ತೆ ಜನಗಣತಿ ಮನೆ ಎರಡನ್ನೂ ರಿಪೀಟ್ ಮಾಡ್ತೀರಿ. ಆಗ ಆಪ್ ತಾನಾಗಿಯೇ 2ನೇ ಕುಟುಂಬಕ್ಕೆ ಹೊಸ ನಂಬರ್ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಸ್ಮಾರ್ಟ್ ಅಲ್ವಾ? ಸರಿ, ಸಾಮಾನ್ಯ ಸನ್ನಿವೇಶಗಳನ್ನ ನೋಡಿದ್ವಿ. ಈಗ ಕೆಲವು ಸ್ಪೆಷಲ್ ಕೇಸ್ಗಳನ್ನ ಹೇಗೆ ನಿಭಾಯಿಸೋದು ಅಂತ ನೋಡೋಣ. ಇದಕ್ಕೆ ಸ್ವಲ್ಪ ಗಮನ ಬೇಕು, ಆದ್ರೆ ಆಪ್ನಲ್ಲಿ ಇದಕ್ಕೆಲ್ಲ ಆಪ್ಷನ್ ಇದೆ, ಚಿಂತೆ ಬೇಡ. ಕೆಲವೊಮ್ಮೆ ಹಾಸ್ಟೆಲ್, ಜೈಲು ಅಥವಾ ಅನಾಥಾಶ್ರಮದಂತಹ ಜಾಗಗಳಿಗೆ ಹೋಗ್ಬೇಕಾಗ್ಬೋದು. ಇವನ್ನ ಸಾಂಸ್ಥಿಕ ಆಸ್ತಿ ಅಂತ ಕರಿತೀವಿ. ಇದಕ್ಕೆ ಆಪ್ನಲ್ಲಿ ಒಂದು ಸ್ಪೆಷಲ್ ಫಂಕ್ಷನ್ ಇದೆ. ಯಾವಾಗ ಒಂದು ಜಾಗವನ್ನ ಸಾಂಸ್ಥಿಕ ಅಂತ ನೀವು ಮಾರ್ಕ್ ಮಾಡ್ತಿರೋ, ಆಪ್ ಆಟೋಮ್ಯಾಟಿಕ್ ಆಗಿ ಕುಟುಂಬ ಸಂಖ್ಯೆಯನ್ನ 999 ಅಂತ ತಗೊಳ್ಳುತ್ತೆ. ಈ ಕೋಡ್ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆಯೇ ಜನ ವಾಸಿಸಿದ ಜಾಗಗಳು ಅಂದ್ರೆ ಬರೀ ಅಂಗಡಿಗಳು ಅಥವಾ ಬೀಗ ಹಾಕಿದ ಮನೆಗಳು ಸಿಕ್ಕಾಗ ಏನ್ಮಾಡೋದು? ಅಂಗಡಿಗಳಾದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಸಾಕು. ಬೀಗ ಹಾಕಿದ ಮನೆಗಳನ್ನ ಬೀಗ ಹಾಕಿದೆ ಅಂತ ಮಾರ್ಕ್ ಮಾಡ್ಬೋದು. ಈ ಡೇಟಾ ಎಲ್ಲೂ ಹೋಗಲ್ಲ, ನವೀಕರಣ ಡೇಟಾದಲ್ಲಿ ಸೇವ್ ಆಗಿರುತ್ತೆ. ನಾವು ನಂತರ ವಾಪಸ್ ಬಂದು ಪೂರ್ತಿ ಮಾಡ್ಬೋದು. ಕೊನೆಯದಾಗಿ, ದಿನಪೂರ್ತಿ ಮಾಡಿದ ಕೆಲ್ಸ ವ್ಯರ್ಥ ಆಗ್ಬಾರ್ದು ಅಲ್ವಾ? ಹಾಗಾಗಿ ದಿನದ ಕೊನೆಯಲ್ಲಿ ನಮ್ಮೆಲ್ಲ ಡೇಟಾ ಸೇಫ್ ಆಗಿದೆ, ಸರಿಯಾಗಿದೆ ಅಂತ ಖಚಿತಪಡಿಸೋಳಕ್ಕೆ ಒಂದು ಸಿಂಪಲ್ ಚೆಕ್ಲಿಸ್ಟ್ ಇದೆ. ಅದನ್ನ ನೋಡೋಣ. ಇದು ಪ್ರತಿಯೊಬ್ಬರೂ ಪ್ರತಿದಿನ ಫಾಲೋ ಮಾಡಲೇಬೇಕಾದ 4 ಸ್ಟೆಪ್ಸ್. ಮೊದಲು ಸಾರಾಂಶ ನೋಡಿ, ಎಷ್ಟು ಎಂಟ್ರಿ ಆಗಿದೆ ಅಂತ ಚೆಕ್ ಮಾಡಿ. ನವೀಕರಣ ಡೇಟಾದಲ್ಲಿ ಏನಾದರೂ ಪೆಂಡಿಂಗ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿ. ಎಲ್ಲ ಡೇಟಾವನ್ನ ಇನ್ನೊಮ್ಮೆ ಚೆಕ್ ಮಾಡಿ. ಕೊನೆಗೆ ಡೇಟಾ ಸಿಂಕ್ ಮಾಡಿ ಬಟನ್ ಪ್ರೆಸ್ ಮಾಡಿ. ಅಷ್ಟೇ, ನಿಮ್ಮ ಇಡೀ ದಿನದ ಕೆಲಸ ಅಧಿಕೃತವಾಗಿ ಸಬ್ಮಿಟ್ ಆಗತ್ತೆ.
ಹಾಗಾಗಿ ನಾವು ಮಾಡ್ತಿರೋದು ಕೇವಲ ನಂಬರ್ಗಳನ್ನ ಎಂಟ್ರಿ ಮಾಡೋದಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ನಾವು ಹಾಕುವ ಪ್ರತಿಯೊಂದು ಸರಿಯಾದ ಮಾಹಿತಿಯೂ ನಮ್ಮ ದೇಶದ ಭವಿಷ್ಯದ ಯೋಜನೆಗಳಿಗೆ ಒಂದು ಭದ್ರ ಬುನಾದಿ ಹಾಕುತ್ತೆ ಅನ್ನೋದನ್ನ ಮರೆಯಬಾರದು.